ಹೆದ್ದಾರಿಯಲ್ಲೇ ಪೊಲೀಸರು ಲಾರಿ ಚಾಲಕರಿಂದ ವಸೂಲಿ ಮಾಡೋದಕ್ಕೆ ದುಡ್ಡು ವಸೂಲಿ ಮಾಡೋದಕ್ಕೆ ಮುಂದಾಗಿರುವಂತಹ ವಿಚಾರ. ಓವರ್ಲೋಡ್ ನೆಪದಲ್ಲಿ ಲಾರಿ ಚಾಲಕರಿಂದ ನಿತ್ಯ ಲೂಟಿ ಮಾಡ್ತಿದ್ದಾರಂತೆ ಪೊಲೀಸರು. ಪ್ರತಿ ಲಾರಿ ಚಾಲಕರು 200 ರೂಪಾಯಿ ಕೊಡ್ಲೇಬೇಕಂತೆ. 200 ರೂಪಾಯಿ ನೀಡಿ, ಇಲ್ಲವಾದ್ರೆ 500 ರೂಪಾಯಿ ಕೊಟ್ಟು ರಸೀದಿ ಇಸ್ಕೊಳ್ಳಿ ಅಂತ ಧಮಕಿ ಬೇರೆ ಹಾಕ್ತಾರಂತೆ. ಹೊಸದಾಗಿ ಬಂದಿ ಏನ ಕೊಡಕ್ಕಾಗಂಗಿಲ್ಲ ಅಂತ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಪೊಲೀಸರು ಲಾರಿ ಚಾಲಕರಿಗೆ ಆವಾಜ್ ಹಾಕಿರುವಂತಹ ದೃಶ್ಯ. ಇದು ಎಲ್ಲಿ ಅಂತಂದ್ರೆ ಸುವರ್ಣಸೌಧದ ಮುಂದುಗಡೆ. ಅಬಾ ಎಲ್ಲಿದ್ದೀರಪ್ಪ? ಬೆಳಗಾವಿ SP ನೋಡಿ, ಡೈರೆಕ್ಟ್ ಆಗಿ ಭಿಕ್ಷುಕರು ಕೇಳದಂಗೆ. ಈಗ ಭಿಕ್ಷುಕರು ಕೇಳ್ತಾರ, ಅಣ್ಣ ಭಿಕ್ಷೆ ಅಂತ ಕೇಳದಂಗೆ, ಅಣ್ಣ ಹಾಕು 100 ರೂಪಾಯಿ, ಹಂಗೆ. ಎಡಾ ಮಾರ್ಟಿನ್ ಅವ್ರು ನಿಮ್ ಫೇವ್ರೇಟ್. ಎಡಾ ಮಾರ್ಟಿನ್ ಅವರೇ ಒಂದು 4 ಸಸ್ಪೆಂಡ್ ಆಗ್ಬೇಕು ಇವತ್ತು. ಕರೆದು ಬನ್ನಿ ನಮ್ಮ ಮೈಲಾರಿ ಪತಾರ್. ಮೈಲಾರಿ ಏನಿದು ಡೈರೆಕ್ಟ್ ಆಗಿ ಕೇಳ್ತಿದ್ದೀರಲ್ರಿ, ಏನ್ರಿ ನಿಮ್ ಬೆಳಗಾವಿ ಹಿಂಗಾಗ್ಬಿಡ್ತು? ಖಂಡಿತ ಜಯಪ್ರಕಾಶ್, ಏನು ಸುವರ್ಣಸೌಧದ ಮುಂಭಾಗದಲ್ಲೇ ಏನು ವಸೂಲಿ ದಂಧೆಗೆ ಬೆಳಗಾವಿಯ ಹೈವೇ ಪೊಲೀಸರು ಇಳಿದಿರುವಂತಹ ದುರ್ದೈವದ ಘಟನೆ. ಅದು ಕೇವಲ 100 ರೂಪಾಯಿಗಾಗಿ ಕೈ ಚಾಚುವಂತ ಪರಿಸ್ಥಿತಿ ಕೂಡ. ಜೊತೆಗೆ ಇಲ್ಲಿ ಬೆಳಗಾವಿ ಎಲ್ಲ ಪೊಲೀಸರ ಮಾನವನ್ನ ಇಡೀ ರಾಜ್ಯಕ್ಕೆ ಹರಾಜಾಕುವ ಕೆಲಸವನ್ನ ಹೈವೇ ಪೊಲೀಸರು ಮಾಡಿರುವಂತದ್ದು. ಸುವರ್ಣಸೌಧದ ಮುಂಭಾಗದಲ್ಲೇ 700 ರೂಪಾಯಿಗಾಗಿ ಇಲ್ಲಿ ಚಾಲಕರು. ಓಕೆ ಮೈಲಾರಿ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಲಾರಿ ಚಾಲಕರಿಂದ ಲಂಚ ವಸೂಲಿ ಯಾವ ತರ ಆಗ್ತಾ ಇದೆ ನೀವು ನೋಡಿದಿರಿ. ಆಮೇಲೆ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಮೇಲೆ ಹಣಕ್ಕೆ ಡಿಮ್ಯಾಂಡ್. ಅದೇನೋ 3,000 ಕೇಳಿದ್ನ. ಇಲ್ಲ 500 ರೂಪಾಯಿ ಕೊಟ್ರೆ ರಸೀದಿ ಇಸ್ಕೋಬೇಕು, ಜಸ್ಟ್ 200 ರೂಪಾಯಿ ಕೊಟ್ಬಿಡು ಬಿಟ್ಟು ಕಳಿಸ್ತೀನಿ ಇದು ಹೆಂಗೆ ಅಂತಂದ್ರೆ ಲೋಡ್ ಮಾಡಿದ್ಯಾ ಅವ್ನು 500 ರೂಪಾಯಿ ಕೊಡ್ತೇನೆ ಅಂತಂದ್ರು ಕೂಡ ಪೊಲೀಸರು ಬೇಡ 500 ರೂಪಾಯಿ ಕೊಡು ಅಂತೇಳಿ. 500 ರೂಪಾಯಿ ಕೊಟ್ರೆ ರಸೀದಿ ಕೊಡ್ಬೇಕಲ್ಲ. 500 ರೂಪಾಯಿ ಕೊಟ್ರೆ ರಸೀದಿ, 200 ರೂಪಾಯಿ ಕೊಟ್ರೆ ಫುಲ್ ಪಾಕೆಟ್ಗೆ. ಅಣ್ಣ ಯಾಕಣ್ಣ ಹಿಂಗೆ? ಆಮೇಲೆ ಅವ್ರು ಕೊಟ್ಟಿದ್ 100 ರೂಪಾಯಿ. ಚೀ ಏನ್ರೋ, ಒಂದು ಬಿಯರ್ ಬರಲ್ಲಲ್ರೋ, ಒಂದು ಬಿರಿಯಾನಿ ಬರಲ್ಲಲ್ರೋ 100 ರೂಪಾಯಲ್ಲಿ. ಬಿಯರ್ಗೆನೆ ಒಂದು 180 ರೂಪಾಯಿ. ಆಯ್ತು ಬಿಡಿ, ಒಂದು ML ಕ್ವಾರ್ಟರ್ ಬರಲ್ಲಲ್ರೋ. ಇಷ್ಟೊಂದು ಬಡತನ ಬರಬಾರ್ದು ನಮ್ಮ ಪೊಲೀಸರಿಗೆ. ಬಿಟಾಕಿ ನೋಡಿ, ಪೊಲೀಸರಂದ್ರೆ ಹೆಂಗಿರ್ಬೇಕು ತೋರಿಸ್ತೀನಿ ಬನ್ನಿ. ಹೆದ್ದಾರಿಯಲ್ಲೇ ಪೊಲೀಸರು ಲಾರಿ ಚಾಲಕರಿಂದ ವಸೂಲಿ ಮಾಡೋದಕ್ಕೆ ದುಡ್ಡು ವಸೂಲಿ ಮಾಡೋದಕ್ಕೆ ಮುಂದಾಗಿರುವಂತಹ ವಿಚಾರ. ಓವರ್ಲೋಡ್ ನೆಪದಲ್ಲಿ ಲಾರಿ ಚಾಲಕರಿಂದ ನಿತ್ಯ ಲೂಟಿ ಮಾಡ್ತಿದ್ದಾರಂತೆ ಪೊಲೀಸರು. ಪ್ರತಿ ಲಾರಿ ಚಾಲಕರು 200 ರೂಪಾಯಿ ಕೊಡ್ಲೇಬೇಕಂತೆ. 200 ರೂಪಾಯಿ ನೀಡಿ, ಇಲ್ಲವಾದ್ರೆ 500 ರೂಪಾಯಿ ಕೊಟ್ಟು ರಸೀದಿ ಇಸ್ಕೊಳ್ಳಿ ಅಂತ ಧಮಕಿ ಬೇರೆ ಹಾಕ್ತಾರಂತೆ. ಹೊಸದಾಗಿ ಬಂದಿ ಏನ ಕೊಡಕ್ಕಾಗಂಗಿಲ್ಲ ಅಂತ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಪೊಲೀಸರು ಲಾರಿ ಚಾಲಕರಿಗೆ ಆವಾಜ್ ಹಾಕಿರುವಂತಹ ದೃಶ್ಯ. ಇದು ಎಲ್ಲಿ ಅಂತಂದ್ರೆ ಸುವರ್ಣಸೌಧದ ಮುಂದುಗಡೆ. ಅಬಾ ಎಲ್ಲಿದ್ದೀರಪ್ಪ? ಬೆಳಗಾವಿ SP ನೋಡಿ, ಡೈರೆಕ್ಟ್ ಆಗಿ ಭಿಕ್ಷುಕರು ಕೇಳದಂಗೆ. ಈಗ ಭಿಕ್ಷುಕರು ಕೇಳ್ತಾರ, ಅಣ್ಣ ಭಿಕ್ಷೆ ಅಂತ ಕೇಳದಂಗೆ, ಅಣ್ಣ ಹಾಕು 100 ರೂಪಾಯಿ, ಹಂಗೆ. ಎಡಾ ಮಾರ್ಟಿನ್ ಅವ್ರು ನಿಮ್ ಫೇವ್ರೇಟ್. ಎಡಾ ಮಾರ್ಟಿನ್ ಅವರೇ ಒಂದು 4 ಸಸ್ಪೆಂಡ್ ಆಗ್ಬೇಕು ಇವತ್ತು. ಕರೆದು ಬನ್ನಿ ನಮ್ಮ ಮೈಲಾರಿ ಪತಾರ್. ಮೈಲಾರಿ ಏನಿದು ಡೈರೆಕ್ಟ್ ಆಗಿ ಕೇಳ್ತಿದ್ದೀರಲ್ರಿ, ಏನ್ರಿ ನಿಮ್ ಬೆಳಗಾವಿ ಹಿಂಗಾಗ್ಬಿಡ್ತು? ಖಂಡಿತ ಜಯಪ್ರಕಾಶ್, ಏನು ಸುವರ್ಣಸೌಧದ ಮುಂಭಾಗದಲ್ಲೇ ಏನು ವಸೂಲಿ ದಂಧೆಗೆ ಬೆಳಗಾವಿಯ ಹೈವೇ ಪೊಲೀಸರು ಇಳಿದಿರುವಂತಹ ದುರ್ದೈವದ ಘಟನೆ. ಅದು ಕೇವಲ 100 ರೂಪಾಯಿಗಾಗಿ ಕೈ ಚಾಚುವಂತ ಪರಿಸ್ಥಿತಿ ಕೂಡ. ಜೊತೆಗೆ ಇಲ್ಲಿ ಬೆಳಗಾವಿ ಎಲ್ಲ ಪೊಲೀಸರ ಮಾನವನ್ನ ಇಡೀ ರಾಜ್ಯಕ್ಕೆ ಹರಾಜಾಕುವ ಕೆಲಸವನ್ನ ಹೈವೇ ಪೊಲೀಸರು ಮಾಡಿರುವಂತದ್ದು. ಸುವರ್ಣಸೌಧದ ಮುಂಭಾಗದಲ್ಲೇ 700 ರೂಪಾಯಿಗಾಗಿ ಇಲ್ಲಿ ಚಾಲಕರು. ಓಕೆ ಮೈಲಾರಿ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಲಾರಿ ಚಾಲಕರಿಂದ ಲಂಚ ವಸೂಲಿ ಯಾವ ತರ ಆಗ್ತಾ ಇದೆ ನೀವು ನೋಡಿದಿರಿ. ಆಮೇಲೆ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಮೇಲೆ ಹಣಕ್ಕೆ ಡಿಮ್ಯಾಂಡ್. ಅದೇನೋ 3,000 ಕೇಳಿದ್ನ. ಇಲ್ಲ 500 ರೂಪಾಯಿ ಕೊಟ್ರೆ ರಸೀದಿ ಇಸ್ಕೋಬೇಕು, ಜಸ್ಟ್ 200 ರೂಪಾಯಿ ಕೊಟ್ಬಿಡು ಬಿಟ್ಟು ಕಳಿಸ್ತೀನಿ ಇದು ಹೆಂಗೆ ಅಂತಂದ್ರೆ ಲೋಡ್ ಮಾಡಿದ್ಯಾ ಅವ್ನು 500 ರೂಪಾಯಿ ಕೊಡ್ತೇನೆ ಅಂತಂದ್ರು ಕೂಡ ಪೊಲೀಸರು ಬೇಡ 500 ರೂಪಾಯಿ ಕೊಡು ಅಂತೇಳಿ. 500 ರೂಪಾಯಿ ಕೊಟ್ರೆ ರಸೀದಿ ಕೊಡ್ಬೇಕಲ್ಲ. 500 ರೂಪಾಯಿ ಕೊಟ್ರೆ ರಸೀದಿ, 200 ರೂಪಾಯಿ ಕೊಟ್ರೆ ಫುಲ್ ಪಾಕೆಟ್ಗೆ. ಅಣ್ಣ ಯಾಕಣ್ಣ ಹಿಂಗೆ? ಆಮೇಲೆ ಅವ್ರು ಕೊಟ್ಟಿದ್ 100 ರೂಪಾಯಿ. ಚೀ ಏನ್ರೋ, ಒಂದು ಬಿಯರ್ ಬರಲ್ಲಲ್ರೋ, ಒಂದು ಬಿರಿಯಾನಿ ಬರಲ್ಲಲ್ರೋ 100 ರೂಪಾಯಲ್ಲಿ. ಬಿಯರ್ಗೆನೆ ಒಂದು 180 ರೂಪಾಯಿ. ಆಯ್ತು ಬಿಡಿ, ಒಂದು ML ಕ್ವಾರ್ಟರ್ ಬರಲ್ಲಲ್ರೋ. ಇಷ್ಟೊಂದು ಬಡತನ ಬರಬಾರ್ದು ನಮ್ಮ ಪೊಲೀಸರಿಗೆ. ಬಿಟಾಕಿ ನೋಡಿ, ಪೊಲೀಸರಂದ್ರೆ ಹೆಂಗಿರ್ಬೇಕು ತೋರಿಸ್ತೀನಿ ಬನ್ನಿ.
ಹೆದ್ದಾರಿಯಲ್ಲೇ ಪೊಲೀಸರು ಲಾರಿ ಚಾಲಕರಿಂದ ವಸೂಲಿ ಮಾಡೋದಕ್ಕೆ ದುಡ್ಡು ವಸೂಲಿ ಮಾಡೋದಕ್ಕೆ ಮುಂದಾಗಿರುವಂತಹ ವಿಚಾರ. ಓವರ್ಲೋಡ್ ನೆಪದಲ್ಲಿ ಲಾರಿ ಚಾಲಕರಿಂದ ನಿತ್ಯ ಲೂಟಿ ಮಾಡ್ತಿದ್ದಾರಂತೆ ಪೊಲೀಸರು. ಪ್ರತಿ ಲಾರಿ ಚಾಲಕರು 200 ರೂಪಾಯಿ ಕೊಡ್ಲೇಬೇಕಂತೆ. 200 ರೂಪಾಯಿ ನೀಡಿ, ಇಲ್ಲವಾದ್ರೆ 500 ರೂಪಾಯಿ ಕೊಟ್ಟು ರಸೀದಿ ಇಸ್ಕೊಳ್ಳಿ ಅಂತ ಧಮಕಿ ಬೇರೆ ಹಾಕ್ತಾರಂತೆ. ಹೊಸದಾಗಿ ಬಂದಿ ಏನ ಕೊಡಕ್ಕಾಗಂಗಿಲ್ಲ ಅಂತ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಪೊಲೀಸರು ಲಾರಿ ಚಾಲಕರಿಗೆ ಆವಾಜ್ ಹಾಕಿರುವಂತಹ ದೃಶ್ಯ. ಇದು ಎಲ್ಲಿ ಅಂತಂದ್ರೆ ಸುವರ್ಣಸೌಧದ ಮುಂದ್ಗಡೆ. ಅಬಾ ಎಲ್ಲಿದ್ದೀರಪ್ಪ? ಬೆಳಗಾವಿ SP ನೋಡಿ, ಡೈರೆಕ್ಟ್ ಆಗಿ ಭಿಕ್ಷುಕರು ಕೇಳ್ದಂಗೆ. ಈಗ ಭಿಕ್ಷುಕರು ಕೇಳ್ತಾರೆ, ಅಣ್ಣ ಭಿಕ್ಷೆ ಅಂತ ಕೇಳ್ದಂಗೆ, ಅಣ್ಣ ಹಾಕು 100 ರೂಪಾಯಿ ಹಂಗೆ. ಎಡಾ ಮಾರ್ಟಿನ್ ಅವ್ರ ನಿಮ್ ಫೇವ್ರೇಟ್. ಎಡಾ ಮಾರ್ಟಿನ್ ಅವರೇ ಒಂದು 4 ಸಸ್ಪೆಂಡ್ ಆಗ್ಬೇಕು ಇವತ್ತು. ಕರೆದು ಬನ್ನಿ ನಮ್ಮ ಮೈಲಾರಿ ಪತಾರ್. ಮೈಲಾರಿ ಏನಿದು ಡೈರೆಕ್ಟ್ ಆಗಿ ಕೇಳ್ತಿದ್ದೀರಲ್ರಿ, ಏನ್ರಿ ನಿಮ್ ಬೆಳಗಾವಿ ಹಿಂಗಾಗ್ಬಿಡ್ತು? ಖಂಡಿತ ಜಯಪ್ರಕಾಶ್, ಏನು ಸುವರ್ಣಸೌಧದ ಮುಂಭಾಗದಲ್ಲೇ ಏನು ವಸೂಲಿ ದಂಧೆಗೆ ಬೆಳಗಾವಿಯ ಹೈವೇ ಪೊಲೀಸರು ಇಳಿದಿರುವಂತಹ ದುರ್ದೈವದ ಘಟನೆ. ಅದು ಕೇವಲ 100 ರೂಪಾಯಿಗಾಗಿ ಕೈ ಚಾಚುವಂತ ಪರಿಸ್ಥಿತಿ ಕೂಡ. ಜೊತೆಗೆ ಇಲ್ಲಿ ಬೆಳಗಾವಿ ಎಲ್ಲ ಪೊಲೀಸರ ಮಾನವನ್ನ ಇಡೀ ರಾಜ್ಯಕ್ಕೆ ಹರಾಜಾಕುವ ಕೆಲಸವನ್ನ ಹೈವೇ ಪೊಲೀಸರು ಮಾಡಿರುವಂತದ್ದು. ಸುವರ್ಣಸೌಧದ ಮುಂಭಾಗದಲ್ಲೇ 700 ರೂಪಾಯಿಗಾಗಿ ಇಲ್ಲಿ ಚಾಲಕರು. ಓಕೆ ಮೈಲಾರಿ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಲಾರಿ ಚಾಲಕರಿಂದ ಲಂಚ ವಸೂಲಿ ಯಾವ ತರ ಆಗ್ತಾ ಇದೆ ನೀವು ನೋಡಿದಿರಿ. ಆಮೇಲೆ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಮೇಲೆ ಹಣಕ್ಕೆ ಡಿಮ್ಯಾಂಡ್. ಅದೇನೋ 3,000 ಕೇಳಿದ್ನ. ಇಲ್ಲ 500 ರೂಪಾಯಿ ಕೊಟ್ರೆ ರಸೀದಿ ಇಸ್ಕೋಬೇಕು, ಜಸ್ಟ್ 200 ರೂಪಾಯಿ ಕೊಟ್ಬಿಟ್ಟು ಬಿಟ್ಟು ಕಳಿಸ್ತೀನಿ ಬಸ್. ಇದು ಹೆಂಗೆ ಅಂತಂದ್ರೆ ಓವರ್ಲೋಡ್ ಮಾಡಿದ್ಯಾ ಲಾರಿ. 500 ರೂಪಾಯಿ ಕೊಡ್ತೇನೆ ಅಂತಂದ್ರು ಕೂಡ ಪೊಲೀಸರು ಬೇಡ 200 ರೂಪಾಯಿ ಕೊಡು ಅಂತೇಳಿ. 500 ರೂಪಾಯಿ ಕೊಟ್ರೆ ರಸೀದಿ ಕೊಡ್ಬೇಕಲ್ಲ. 500 ರೂಪಾಯಿ ಕೊಟ್ರೆ ರಸೀದಿ, 200 ರೂಪಾಯಿ ಕೊಟ್ರೆ ಫುಲ್ ಪಾಕೆಟ್ಗೆ. ಅಣ್ಣ ಯಾಕಣ್ಣ ಹಿಂಗೆ? ಆಮೇಲೆ ಅವ್ರು ಕೊಟ್ಟಿದ್ 100 ರೂಪಾಯಿ. ಚೀ ಏನ್ರೋ, ಒಂದು ಬಿಯರ್ ಬರಲ್ಲಲ್ರೋ, ಒಂದು ಬಿರಿಯಾನಿ ಬರಲ್ಲಲ್ರೋ 100 ರೂಪಾಯಲ್ಲಿ. ಬಿಯರ್ಗೆ ಒಂದು 180 ರೂಪಾಯಿ. ಆಯ್ತು ಬಿಡಿ, ಒಂದು ML ಕ್ವಾರ್ಟರ್ ಬರಲ್ಲಲ್ರೋ. ಇಷ್ಟೊಂದು ಬಡತನ ಬರಬಾರ್ದು ನಮ್ಮ ಪೊಲೀಸರಿಗೆ. ಬಿಟಾಕಿ ನೋಡಿ, ಪೊಲೀಸರಂದ್ರೆ ಹೆಂಗಿರ್ಬೇಕು ತೋರಿಸ್ತೀನಿ ಬನ್ನಿ. ಹೆದ್ದಾರಿಯಲ್ಲೇ ಪೊಲೀಸರು ಲಾರಿ ಚಾಲಕರಿಂದ ವಸೂಲಿ ಮಾಡೋದಕ್ಕೆ ದುಡ್ಡು ವಸೂಲಿ ಮಾಡೋದಕ್ಕೆ ಮುಂದಾಗಿರುವಂತಹ ವಿಚಾರ. ಓವರ್ಲೋಡ್ ನೆಪದಲ್ಲಿ ಲಾರಿ ಚಾಲಕರಿಂದ ನಿತ್ಯ ಲೂಟಿ ಮಾಡ್ತಿದ್ದಾರಂತೆ ಪೊಲೀಸರು. ಪ್ರತಿ ಲಾರಿ ಚಾಲಕರು 200 ರೂಪಾಯಿ ಕೊಡ್ಲೇಬೇಕಂತೆ. 200 ರೂಪಾಯಿ ನೀಡಿ, ಇಲ್ಲವಾದ್ರೆ 500 ರೂಪಾಯಿ ಕೊಟ್ಟು ರಸೀದಿ ಇಸ್ಕೊಳ್ಳಿ ಅಂತ ಧಮಕಿ ಬೇರೆ ಹಾಕ್ತಾರಂತೆ. ಹೊಸದಾಗಿ ಬಂದಿ ಏನ ಕೊಡಕ್ಕಾಗಂಗಿಲ್ಲ ಅಂತ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಪೊಲೀಸರು ಲಾರಿ ಚಾಲಕರಿಗೆ ಆವಾಜ್ ಹಾಕಿರುವಂತಹ ದೃಶ್ಯ. ಇದು ಎಲ್ಲಿ ಅಂತಂದ್ರೆ ಸುವರ್ಣಸೌಧದ ಮುಂದ್ಗಡೆ. ಅಬಾ ಎಲ್ಲಿದ್ದೀರಪ್ಪ? ಬೆಳಗಾವಿ SP ನೋಡಿ, ಡೈರೆಕ್ಟ್ ಆಗಿ ಭಿಕ್ಷುಕರು ಕೇಳ್ದಂಗೆ. ಈಗ ಭಿಕ್ಷುಕರು ಕೇಳ್ತಾರೆ, ಅಣ್ಣ ಭಿಕ್ಷೆ ಅಂತ ಕೇಳ್ದಂಗೆ, ಅಣ್ಣ ಹಾಕು 100 ರೂಪಾಯಿ ಹಂಗೆ. ಎಡಾ ಮಾರ್ಟಿನ್ ಅವ್ರ ನಿಮ್ ಫೇವ್ರೇಟ್. ಎಡಾ ಮಾರ್ಟಿನ್ ಅವರೇ ಒಂದು 4 ಸಸ್ಪೆಂಡ್ ಆಗ್ಬೇಕು ಇವತ್ತು.